ನಮಸ್ಕಾರ ಸ್ನೇಹಿತರೆ, ಹಣ್ಣುಗಳು ಆರೋಗ್ಯಕ್ಕೆ ಬಹಳ ಒಳ್ಳೆಯದು. ಇದರಲ್ಲಿರುವ ಪೌಷ್ಟಿಕಾಂಶಗಳು ಅಂದರೆ ವಿಟಮಿನ್ಸ್ ಹಾಗೂ ಮಿನರಲ್ಸ್ ದೇಹಕ್ಕೆ ಬಹಳ ಮುಖ್ಯ. ಇದಿಲ್ಲದೆ ದೇಹದಲ್ಲಿ ನಾನಾ ರೀತಿಯ ಕೊರತೆಗಳುಂಟಾಗುತ್ತದೆ ಹಾಗೂ ಕಾಯಿಲೆಗಳುಂಟಾಗುತ್ತದೆ. ಆದರೆ ಅಮೃತವೂ ಹೆಚ್ಚಾದರೆ ವಿಷವಾಗುತ್ತದೆ. ಹಣ್ಣುಗಳು ಯಾರಿಗೆ ತಾನೇ ಇಷ್ಟ ಇಲ್ಲ. ನಾವು ಸೀಸನ್ ತಕ್ಕ ಹಾಗೆ ಹಣ್ಣುಗಳನ್ನು ತಿನ್ನಲು ಇಷ್ಟಪಡುತ್ತೇವೆ. ಸೇಬು ಸಾಮಾನ್ಯವಾಗಿ ಎಲ್ಲರಿಗೂ ಇಷ್ಟವಾಗುವಂತಹ ಒಂದು ಹಣ್ಣು. ವಿಧ ವಿಧವಾದ ಸೇಬು ಸಿಗುತ್ತದೆ. ಕೆಂಪು, ಹಸಿರು, ಇತ್ತೀಚೆಗಂತೂ ವಿದೇಶಗಳಲ್ಲಿ ಬೇರೆ ಬೇರೆ ಬಣ್ಣದ ಸೇಬುಗಳು ಸಹ ಸಿಗುತ್ತದೆ. ಈ ಸೇಬಲ್ಲಿ ವಿಷ ಇದೆ ಅಂದರೆ ನೀವು ನಂಬುತ್ತೀರಾ? ಹೌದು, ಸೇಬು ಆರೋಗ್ಯಕ್ಕೆ ಎಷ್ಟು ಒಳ್ಳೆಯದೋ ಅದರಿಂದ ಹಾನಿ ಕೂಡ ಇದೆ. ಹಾಗಾದರೆ ಸೇಬನ್ನು ತಿನ್ನಲೇಬಾರದಾ? ಇಲ್ಲ, ಹಾಗಲ್ಲ. ಸೇಬು ಅವಶ್ಯವಾಗಿ ತಿನ್ನಬೇಕು. ಆ್ಯನ್ ಆ್ಯಪಲ್ ಅ ಡೇ ಕೀಪ್ಸ್ ಅ ಡಾಕ್ಟರ್ ಅವೇ ಅಂತ ಸಹ ಇಂಗ್ಲೀಷಲ್ಲಿ ಹೇಳುತ್ತಾರೆ. ಸೇಬಿನಲ್ಲಿ ವಿಟಮಿನ್ ಸಿ, ಪೊಟ್ಯಾಷಿಯಂ, ವಿಟಮಿನ್ ಕೆ, ವಿಟಮಿನ್ ಎ, ಫೈಬರ್ಸ್ ಹಾಗೂ ಬಿ ವಿಟಮಿನ್ಸ್ ಹೇರಳವಾಗಿ ಸಿಗುತ್ತದೆ. ಹಾಗಾಗಿ ಇದು ಆರೋಗ್ಯಕ್ಕೆ ಬಹಳ ಒಳ್ಳೆಯದು. ಹೃದಯಕ್ಕೆ ಸಂಬಂಧಪಟ್ಟ ಕಾಯಿಲೆಗಳಿಗೆ, ಬ್ಲಡ್ ಪ್ರೆಷರ್, ಇಮ್ಯೂನ್ ಸಿಸ್ಟಮ್ ಸಂಬಂಧಪಟ್ಟ ಕಾಯಿಲೆಗಳಿಗೆ, ಚರ್ಮದ ಆರೋಗ್ಯಕ್ಕೆ ಇದು ಬಹಳ ಒಳ್ಳೆಯದು. ಇದರಲ್ಲಿರುವ ಫೈಬರ್ ಅಂಶದಿಂದ ಪಚನಕ್ರಿಯೆ ಚೆನ್ನಾಗಾಗುತ್ತದೆ. ನಾವು ಸೇಬನ್ನು ಯಾಕೆ ತಿನ್ನಬೇಕೆಂದರೆ ನಮ್ಮ ಇಮ್ಯೂನ್ ಸಿಸ್ಟಮನ್ನು ಶಕ್ತಿಗೊಳಿಸುತ್ತದೆ ಹಾಗೂ ಹೃದಯವನ್ನು ಗಟ್ಟಿ ಮಾಡುತ್ತದೆ. ಚರ್ಮದ ಒಳ್ಳೆ ಕಾಂತಿಗಾಗಿ ಸಹ ಸೇಬನ್ನು ತಿನ್ನಬೇಕು. ಆದರೆ ಇದರ ಬೀಜ ಅತ್ಯಂತ ವಿಷಕರವಾದದ್ದು. ಇದರ ಬೀಜದಲ್ಲಿ ಎಮಿಗ್ಡಾಲಿನ್ ಅಂತ ಒಂದು ಕಾಂಪೌಂಡ್ ಇದೆ. ಅದು ಸೈನೈಡ್ ಅನ್ನು ಹೊಂದಿದೆ. ಈ ಸೈನೈಡ್ ಅತ್ಯಂತ ವಿಷಕರವಾದ ಒಂದು ಕಾಂಪೌಂಡ್. ಇದು ವ್ಯಕ್ತಿಯನ್ನು ಕೊಲ್ಲಬಹುದು. ಸೈನೈಡ್ ಎಷ್ಟರ ಮಟ್ಟಿಗೆ ವಿಷಕರ ಅಂದರೆ ಅದು ದೇಹದಲ್ಲಿರುವ ಆಮ್ಲಜನಕವನ್ನು ಕಮ್ಮಿ ಮಾಡಿ ತಲೆ ಸುತ್ತು, ವಾಂತಿ ಇತ್ಯಾದಿ ರೋಗಗಳನ್ನು ಉಂಟು ಮಾಡುತ್ತದೆ. ಹಾಗಾದರೆ ಸೇಬನ್ನು ತಿನ್ನೋದು ಬಿಟ್ಟು ಬಿಡಬೇಕಾ? ಖಂಡಿತ ಇಲ್ಲ. ಸೇಬಿನ ಕೆಲವು ಬೀಜಗಳು ತಿಂದರೆ ಏನೂ ಹಾನಿಯಾಗುವುದಿಲ್ಲ. ಕೆಲವು ಬೀಜಗಳಲ್ಲಿರುವ ಸೈನೈಡ್ ಅಂಶ ಬಹಳ ಕನಿಷ್ಠ ಮಟ್ಟದ್ದು. ಹಾಗಾಗಿ ನಮ್ಮ ಆರೋಗ್ಯಕ್ಕೆ ಏನು ಸಮಸ್ಯೆ ಆಗೋದಿಲ್ಲ. ನೀವು ಸುಮಾರು 200 ಬೀಜ ತಿಂದರೆ ಬಹಳ ಅಪಾಯಕರ ಮಟ್ಟವಾದ ಸೈನೈಡ್ ಅಂಶ ಅದರಲ್ಲಿರುತ್ತದೆ. ಅಂದರೆ ಸುಮಾರು ಏನಿಲ್ಲ ಅಂದರೂ 20 ತೊಳೆಗಳು, 20 ಆಪಲ್ ಪೀಸ್ಗಳನ್ನು ತಿಂದರೆ ಈ ಸಮಸ್ಯೆ ಉಂಟಾಗಬಹುದು. ಸಾಮಾನ್ಯವಾಗಿ ಅಷ್ಟ್ಯಾರು ತಿನ್ನೋದಿಲ್ಲ. ಹಾಗಾಗಿ ಕೆಲವೊಮ್ಮೆ ತಿಳಿದೆ ಆಪಲ್ ಬೀಜ ತಿಂದರೂ ಸಹ ಹೆದರುವ ಅವಶ್ಯಕತೆ ಇಲ್ಲ. ಆಪಲ್ ತಿನ್ನುವ ಮುನ್ನ ಬೀಜವನ್ನು ತೆಗೆದು ತಿಂದರೆ ಒಳ್ಳೆಯದು. ಆದರೂ ನಮ್ಮ ತಿಳುವಳಿಕೆ ಇಲ್ಲದೆ ಕೆಲವು ಬೀಜಗಳು ನಾವು ತಿನ್ನುತ್ತೇವೆ. ಒಂದು ವೇಳೆ ತಿಂದರೂ ಹೆದರುವ ಅವಶ್ಯಕತೆ ಇಲ್ಲ. ಕೆಲವು ಬೀಜಗಳಿಂದ ಪ್ರಾಣಕ್ಕೇನು ಹಾನಿಯಾಗುವುದಿಲ್ಲ. ಬಹಳ ಬೀಜಗಳನ್ನು ತಿನ್ನಬೇಡಿ, ಇದರಿಂದ ಅವಶ್ಯವಾಗಿ ಹಾನಿಯಾಗುತ್ತದೆ. ಸೈನೈಡ್ ಪಾಯ್ಸನಿಂಗ್ ಸಹ ಆಗುತ್ತದೆ. ಈ ಎಚ್ಚರ ನಿಮಗೆ ಸೇಬು ತಿನ್ನುವಾಗ ಇರಲಿ. ಸೇಬು ಎಲ್ಲರಿಗೂ ಅಚ್ಚುಮೆಚ್ಚು. ರುಚಿಯಾಗಿದ್ದಾರಂತೂ ಅದು ಎಲ್ಲರಿಗೂ ಇಷ್ಟವೇ ಸರಿ. ಸೇಬನ್ನು ನಿಮ್ಮ ಆರೋಗ್ಯದ ಒಳಿತಿಗಾಗಿ ಸೇಬನ್ನು ತಿನ್ನಲೇಬೇಕು. ಆದರೆ ತಿನ್ನುವ ಮುನ್ನ ಈ ಎಚ್ಚರ ಇರಲಿ. ಈ ವಿಡಿಯೋ ಇಷ್ಟ ಆದಲ್ಲಿ ವಿಡಿಯೋ ಲೈಕ್ ಮಾಡಲು ಮರೆಯದಿರಿ. ಹಾಗೂ ಹೆಚ್ಚು ಮಂದಿ ಜೊತೆ ಈ ಮಾಹಿತಿಯನ್ನು ಶೇರ್ ಮಾಡಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ.